ಒಂದು ವರ್ಷದ ನಂತರ ಮಂಗಳ ಮತ್ತು ಸೂರ್ಯನ ಸಂಯೋಗ ಅದ್ಭುತ ಫಲಿತಾಂಶಗಳು. ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂಗಳ ರಾಶಿ ಪರಿವರ್ತನೆ ಪ್ರಭಾವಗಳ ಕುರಿತು ತಿಳಿದುಕೊಳ್ಳಲಿದ್ದು, ವರ್ಷ 2023ರ ಡಿಸೆಂಬರ್ 27ನೇ ತಾರೀಕಿನ ದಿನದಂದು ಉಂಟಾಗಲಿರುವ ಮಂಗಳ ರಾಶಿ ಪರಿವರ್ತನೆಯು ಮಕರ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ, ಯಾವೆಲ್ಲ ಪ್ರಭಾವಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋಣ. ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಮಂಗಳವನ್ನು ವೈದಿಕ ಜ್ಯೋತಿಷ್ಯದಲ್ಲಿ ಮಂಗಲ್ ಎಂದು ಉಲ್ಲೇಖಿಸಲಾಗುತ್ತದೆ. ಇದು ಅಕ್ಷರಶಃ ಶುಭಕರ ಎಂದು ಅನುವಾದಿಸುತ್ತದೆ ಮತ್ತು ಇದನ್ನು ಭೂಮಿಯ ಮಗ ಎಂದು ಕರೆಯಲಾಗುತ್ತದೆ. ಮಂಗಳವು ಕೆಂಪು ಗ್ರಹವಾಗಿದೆ, ಆದ್ದರಿಂದ ಇದನ್ನು ಕೆಂಪು ಗ್ರಹ ಎಂದು ಕರೆಯಲಾಗುತ್ತದೆ. ಗ್ರಹಗಳ ಅಧಿಪತಿ ಎಂದು ಪರಿಗಣಿಸಲ್ಪಟ್ಟ ಮಂಗಳವು ಡಿಸೆಂಬರ್ 27ರಂದು ಧನು ರಾಶಿಗೆ ಪ್ರವೇಶಿಸುತ್ತದೆ. ಹೀಗೆ ಮಂಗಳ ಮತ್ತು ಸೂರ್ಯನ ಸಂಯೋಗ ಧನು ರಾಶಿಯಲ್ಲಿ ಉಂಟಾಗುತ್ತದೆ. ಈ ಗ್ರಹಗಳ ಸಂಯೋಜನೆ ಒಂದು ವರ್ಷದ ನಂತರ ಸಂಭವಿಸುತ್ತಿದೆ. ಈ ಸೂರ್ಯನ ಮಂಗಳ ಸಂಯೋಜನೆಯ ಪ್ರಭಾವವು ಎಲ್ಲ ರಾಶಿಯವರ ಮೇಲೆ ಕಂಡುಬಂದರೂ ಕೆಲವು ರಾಶಿಯವರಿಗೆ ಈ ಸಂಯೋಜನೆಯು ಅದ್ಭುತ ಫಲಿತಾಂಶಗಳನ್ನು ನೀಡಲಿದೆ. ಮಂಗಳ ಮತ್ತು ಸೂರ್ಯನು ನಮ್ಮ ದೇಹದ ಪ್ರತಿಯೊಂದು ಕೆಂಪು ಬಿಸಿ ಪದಾರ್ಥಗಳನ್ನು ನಿಯಂತ್ರಿಸುತ್ತವೆ. ಚೈತನ್ಯ, ದೈಹಿಕ ದೃಢತೆ, ಸಮರ್ಪಣಾ ಶಕ್ತಿ, ಇಚ್ಛಾಶಕ್ತಿ, ಏನನ್ನು ಮಾಡಬೇಕೆಂಬ ತುಡಿತ, ಯಾವುದೇ ಕೆಲಸವನ್ನು ಮುಗಿಸುವ ಶಕ್ತಿ ಇವೆಲ್ಲವೂ ಅದರ ಭಾಗಗಳಾಗಿವೆ. ಮಂಗಳ ಪ್ರಭಾವಿತ ವ್ಯಕ್ತಿಗಳು ದಪ್ಪ, ಹಠಾತ್ ಪ್ರವೃತ್ತಿ ಮತ್ತು ನೇರ ಸ್ವಭಾವದವರಾಗಿರುತ್ತಾರೆ. ಮಂಗಳವು ಹೆಚ್ಚುವರಿಯಾಗಿ ಭೂಪ್ರದೇಶಗಳು, ನಿಜವಾದ ರಾಜ್ಯಗಳು, ನಾವೀನ್ಯತೆ ಮತ್ತು ವಿನ್ಯಾಸದ ಸಂಕೇತವಾಗಿದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಮಂಗಳವು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಮಂಗಳ ಉರಿಯುತ್ತಿರುವ ಗ್ರಹವಾಗಿದೆ. ಮಂಗಳ ಮತ್ತು ಸೂರ್ಯ ನಮ್ಮ ಕೋಪವನ್ನು ನಿಯಂತ್ರಿಸುತ್ತವೆ. ಇದು ಚೈತನ್ಯ, ದೈಹಿಕ ಶಕ್ತಿ, ಸಮರ್ಪಣೆ, ಏನನ್ನಾದರೂ ಮಾಡುವ ಪ್ರೇರಣೆ ಮತ್ತು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ಶಕ್ತಿಯನ್ನು ನೀಡುತ್ತದೆ. ಜಾತಕದಲ್ಲಿ ಮಂಗಳ ಗ್ರಹವು ಧೈರ್ಯ, ಆತ್ಮವಿಶ್ವಾಸ ಮತ್ತು ದೈಹಿಕ ಪ್ರಚೋದನೆಗಳನ್ನು ಆಳುವಂತ ಗ್ರಹವಾಗಿದೆ. ವ್ಯಾಪಾರದ ವಿಷಯದಲ್ಲಿ ಮಂಗಳವು ಸೈನಿಕರು, ಯೋಧರು, ಬಿಲ್ಡರ್ಗಳು, ಎಂಜಿನಿಯರ್ಗಳು ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಪ್ರತಿನಿಧಿಸುತ್ತದೆ. ಜ್ಯೋತಿಷ್ಯದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಪುಂಜಗಳು ವಿಶೇಷ ಮಹತ್ವವನ್ನು ಹೊಂದಿವೆ. ಜ್ಯೋತಿಷ್ಯದ ಪ್ರಕಾರ ಪ್ರತಿಯೊಂದು ಗ್ರಹವು ಒಂದು ನಿರ್ದಿಷ್ಟ ಸಮಯದಲ್ಲಿ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ. ಇದರಿಂದಾಗಿ ಇತರ ಗ್ರಹಗಳೊಂದಿಗೆ ಅದರ ಸಂಯೋಗವು ರೂಪುಗೊಳ್ಳುತ್ತದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಮಂಗಳವು ಬಹಳ ಮುಖ್ಯವಾದ ಗ್ರಹವಾಗಿದೆ, ಏಕೆಂದರೆ ಇದು ಹುಡುಗ ಮತ್ತು ಹುಡುಗಿ ಇಬ್ಬರ ಮದುವೆಯ ಪ್ರಸ್ತಾಪದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವೈದಿಕ ಜ್ಯೋತಿಷ್ಯದಲ್ಲಿ ಮಾಂಗಲಿಕ ದೋಷವು ಬಹಳ ಪ್ರಸಿದ್ಧವಾಗಿದೆ. ಆದ್ದರಿಂದ ಹುಡುಗರು ಮತ್ತು ಹುಡುಗಿಯರಿಬ್ಬರ ಜಾತಕವನ್ನು ಮದುವೆಯ ಪ್ರಸ್ತಾಪವನ್ನು ಅಂತಿಮಗೊಳಿಸಲು ಕೇಳಲಾಗುತ್ತದೆ, ಏಕೆಂದರೆ ಈ ದೋಷವು ವ್ಯಕ್ತಿಯ ವೈವಾಹಿಕ ಜೀವನದಲ್ಲಿ ಅಡೆತಡೆಗಳು, ಬ್ರೇಕಪ್, ವಿವಾದಗಳು ಮತ್ತು ವಿಚ್ಛೇದನವನ್ನು ಉಂಟುಮಾಡಬಹುದು. ಮಂಗಳವು ಮೇಷ ರಾಶಿ ಮತ್ತು ವೃಶ್ಚಿಕ ರಾಶಿಯ ಅಧಿಪತಿಯಾಗಿದ್ದು ಕರ್ಕಾಟಕದಲ್ಲಿ ದುರ್ಬಲನೆಂದು ಪರಿಗಣಿಸಲ್ಪಟ್ಟಿದ್ದಾನೆ. ಮಕರ ರಾಶಿಯಲ್ಲಿ ಉಚ್ಚನಾಗಿರುತ್ತಾನೆ. ಮಂಗಳವು ಸ್ನಾಯು ವ್ಯವಸ್ಥೆ, ಎಡಕಿವಿ, ಮುಖ ಮತ್ತು ತಲೆ, ಮೂತ್ರಕೋಶ, ಮೂಗು, ರುಚಿಯ ಪ್ರಜ್ಞೆ, ಗರ್ಭಾಶಯ, ಮೂತ್ರಪಿಂಡ ಮತ್ತು ದೇಹದ ರಕ್ತ ಪರಿಚಲನೆಯನ್ನು ಪ್ರತಿನಿಧಿಸುತ್ತದೆ. ಮಂಗಳ ಗ್ರಹದ ಬಲವಾದ ಪ್ರಭಾವದ ಅಡಿಯಲ್ಲಿ ಜನಿಸಿದ ಸ್ಥಳೀಯರು ಕೆಂಪು ಛಾಯೆಯೊಂದಿಗೆ ಬಿಳಿ ಮೈಬಣ್ಣವನ್ನು ಹೊಂದಿರುತ್ತಾರೆ. ಸ್ಥಳೀಯರು ಎತ್ತರ ಮತ್ತು ಸದೃಢರಾಗಿರುತ್ತಾರೆ ಮತ್ತು ಮುಖದ ಮೇಲೆ ಮೊಡವೆಗಳು, ದುಂಡಾದ ಕಣ್ಣುಗಳು ಮತ್ತು ಉಳಿದವು ಕಿರಿದಾಗಿರುತ್ತದೆ ಮತ್ತು ಮೂಳೆಗಳು ಕೆಂಪು ಮೂಳೆ ಮಜ್ಜೆಯಿಂದ ತುಂಬಿರುತ್ತವೆ. ಮಂಗಳ ಗ್ರಹ ಆಸ್ತಿ, ಭೂಮಿ, ಮನೆ, ಗಣಿ, ಕೆಲವೊಮ್ಮೆ ವಾಹನ ಮತ್ತು ಅನೇಕ ಎಲೆಕ್ಟ್ರಾನಿಕ್ ಸಾಧನಗಳು, ಕೇಬಲ್ ಸುರುಳಿಗಳು ಮತ್ತು ಶಕ್ತಿ ಆಧಾರಿತ ಸಾಧನಗಳ ಮಹತ್ವದ್ದಾಗಿದೆ. ಸೂರ್ಯ, ಚಂದ್ರ ಮತ್ತು ಗುರುಗಳು ಸ್ನೇಹಿತರಾಗಿದ್ದರೆ ಬುಧ, ರಾಹು ಮಂಗಳದ ಶತ್ರುಗಳು ಮತ್ತು ಮಂಗಳ ಮತ್ತು ಕೇತುಗಳ ಕಡೆಗೆ ಮಂಗಳ ತಟಸ್ಥವಾಗಿದೆ. ಜ್ಯೋತಿಷಿಗಳ ಪ್ರಕಾರ ಮಂಗಳ ಗ್ರಹದ ಸ್ಥಾನದಿಂದಾಗಿ ಮಂಗಳಿಕ ದೋಷವೂ ಉಂಟಾಗುತ್ತದೆ. ವರ್ಷ 2023 ಡಿಸೆಂಬರ್ ತಿಂಗಳಿನ 27ನೇ ತಾರೀಕಿನ ದಿನ ಬೆಳಿಗ್ಗೆ 11:40 ಮಂಗಳ ಗ್ರಹವು ಧನು ರಾಶಿಯಲ್ಲಿ ಮಂಗಳ ಸಂಚಾರ ಮಾಡುತ್ತದೆ. ಕೆಲವು ರಾಶಿಚಕ್ರ ಚಿಹ್ನೆಗಳು ಉತ್ತಮ ಫಲಿತಾಂಶಗಳನ್ನು ಮತ್ತು ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಅನುಭವಿಸುತ್ತವೆ. ವೈದಿಕ ಜ್ಯೋತಿಷ್ಯದಲ್ಲಿ ಧನು ರಾಶಿ ಎಂದು ಕರೆಯಲ್ಪಡುವ ಧನು ರಾಶಿಯ ಬಗ್ಗೆ ಮಾತನಾಡೋಣ. ಇದು ಕಾಲಪುರುಷ ಚಾರ್ಟ್ನಲ್ಲಿ 9ನೇ ರಾಶಿಯಾಗಿದೆ. ಇದು ದ್ವಂದ್ವ ಸ್ವಭಾವ ಮತ್ತು ಪುಲ್ಲಿಂಗದ ಬೆಂಕಿಯ ಸಂಕೇತವಾಗಿದೆ. ಇದು ಧರ್ಮ, ಉನ್ನತ ಜ್ಞಾನ, ನಂಬಿಕೆ, ವೇದಗಳು, ಸತ್ಯ, ಅದೃಷ್ಟ, ತಂದೆ, ಗುರುಗಳು, ಪ್ರೇರಕ ಭಾಷಣಕಾರರು, ರಾಜಕಾರಣಿಗಳು, ಬುದ್ಧಿವಂತಿಕೆ ಮತ್ತು ಅದೃಷ್ಟವನ್ನು ಸೂಚಿಸುತ್ತದೆ. ಆದ್ದರಿಂದ ಇದು ಮಂಗಳ ಗ್ರಹಕ್ಕೆ ಸ್ನೇಹಿ ಚಿಹ್ನೆ ಮತ್ತು ಮಂಗಳವು ಈ ಚಿಹ್ನೆಯಲ್ಲಿ ಆರಾಮದಾಯಕವಾಗಿದೆ ಎಂದು ಭಾವಿಸುತ್ತದೆ ಮತ್ತು ಜನರು ತಮ್ಮ ಧರ್ಮದ ಕಡೆಗೆ ಬಹಳ ಕ್ರಿಯೆ ಆಧಾರಿತರಾಗಿರುವಂತಹ ಸಾಮಾನ್ಯ ವ್ಯಾಪಾರಗಳಿವೆ. ರಾಜಕಾರಣಿಗಳು, ಧಾರ್ಮಿಕ ಬೋಧಕರು, ಸಲಹೆಗಾರರು, ಶಿಕ್ಷಕರು ಮತ್ತು ಪ್ರೇರಕ ಭಾಷಣಕಾರರಂತಹ ಜನರು ತಮ್ಮ ಉಪದೇಶ ಮತ್ತು ನಂಬಿಕೆ ವ್ಯವಸ್ಥೆಯ ಕಡೆಗೆ ತುಂಬಾ ಆಕ್ರಮಣಕಾರಿಯಾಗಿರುತ್ತಾರೆ. ಆದರೆ ಸ್ಥಳೀಯರಿಗೆ ನಿರ್ದಿಷ್ಟವಾಗಿರಲು ಇದು ಜನ್ಮಜಾತ ಚಾರ್ಟ್ನಲ್ಲಿ ಮಂಗಳದ ಸ್ಥಾನ ಮತ್ತು ಸ್ಥಳೀಯರು ಚಾಲನೆಯಲ್ಲಿರುವ ದಶಾವನ್ನು ಅವಲಂಬಿಸಿರುತ್ತದೆ.
ಸ್ಥಳೀಯರ ಪಟ್ಟಿಯಲ್ಲಿ ಮಂಗಳವು ಪ್ರಯೋಜನಕಾರಿಯಾಗಿದ್ದರೆ ಆ ವ್ಯಕ್ತಿಯು ತುಂಬಾ ಸಕ್ರಿಯನಾಗುತ್ತಾನೆ. ಆದರೆ ಜಾತಕದಲ್ಲಿ ಮಂಗಳ ದುರ್ಬಲವಾಗಿದ್ದರೆ ಅಪಘಾತಗಳು, ಕಾರ್ಯಾಚರಣೆ, ಮೂಳೆಗಳು, ಆಘಾತಗಳು ಮತ್ತು ಯಕೃತ್ತಿನ ಸಮಸ್ಯೆಗಳಿಂದ ವ್ಯಕ್ತಿಯು ಬಳಲುತ್ತಬಹುದು. ಹಠಾತ್ ಪ್ರವೃತ್ತಿಯ ಕ್ರಿಯೆಗಳನ್ನು ಸೃಷ್ಟಿಸುವುದರಿಂದ ಮಂಗಳದ ಸಾಗಣೆಯು ದೇಶೀಯ ಪರಿಸರದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಮಂಗಳವು ಸಂವಹನ ಸಮಸ್ಯೆಗಳನ್ನು ಉಂಟುಮಾಡಬಹುದು ಮತ್ತು ನಿಮ್ಮನ್ನು ಅಸಭ್ಯವಾಗಿ ವರ್ತಿಸಬಹುದು. ಅದು ನಿಮ್ಮ ಸಂಗಾತಿಯ ಭಾವನೆಗಳನ್ನು ಘಾಸಿಗೊಳಿಸಬಹುದು. ದುಡುಕಿನ ವರ್ತನೆಯಿಂದ ಮಂಗಳವು ನಿಮ್ಮನ್ನು ಶೀಘ್ರವಾಗಿ ಕೆರಳಿಸಬಹುದು. ನಿಮ್ಮ ವೃತ್ತಿಪರ ಮತ್ತು ಸಾಮಾಜಿಕ ವಲಯಗಳಲ್ಲಿ ನೀವು ವಾದಯೋಗ್ಯರಾಗಬಹುದು. ಬಹುಶಃ ನಿಮ್ಮ ಪ್ರತಿಷ್ಠೆಗೆ ಕಳಂಕ ತರುತ್ತದೆ. ಇದೀಗ ಮಂಗಳ ರಾಶಿ ಪರಿವರ್ತನೆ, ಇದರ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಹೇಗಿರಲಿದೆ ನೋಡೋಣ. ವೀಕ್ಷಕರೇ, ಮಕರ ರಾಶಿಯವರಿಗೆ ಮಂಗಳವು 4ನೇ ಮನೆ ಮತ್ತು 11ನೇ ಮನೆಯ ಅಧಿಪತಿಯನ್ನು ಹೊಂದಿದೆ ಮತ್ತು ಈಗ ಡಿಸೆಂಬರ್ 27ರಂದು ಧನು ರಾಶಿ ಮತ್ತು ನಿಮ್ಮ 12ನೇ ಮನೆಯಲ್ಲಿ ವಿದೇಶಿ ಭೂಮಿ, ಪ್ರತ್ಯೇಕ ಮನೆಗಳು, ಆಸ್ಪತ್ರೆಗಳು, ವೆಚ್ಚಗಳು ಮತ್ತು ಎಂಎನ್ಸಿಗಳಂತಹ ವಿದೇಶಿ ಕಂಪನಿಗಳಲ್ಲಿ ಸಾಗುತ್ತಿದೆ. ಸಾಮಾನ್ಯವಾಗಿ ನಿಮ್ಮ 12ನೇ ಮನೆಯಲ್ಲಿ ಮಂಗಳನ ಉಪಸ್ಥಿತಿಯು ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ, ಏಕೆಂದರೆ ಅದು ಶಕ್ತಿ, ಧೈರ್ಯ ಮತ್ತು ಉತ್ಸಾಹವನ್ನು ಕಳೆದುಕೊಳ್ಳಬಹುದು. ಆದರೆ ನಿಮ್ಮ ವಿಷಯದಲ್ಲಿ ಧನು ರಾಶಿಯಲ್ಲಿ ಈ ಮಂಗಳ ಸಂಚಾರವು ಹಣದ ನಷ್ಟ ಮತ್ತು ವೆಚ್ಚಗಳ ಏರಿಕೆಗೆ ಕಾರಣವಾಗಬಹುದು. ಯಾವುದೇ ಪ್ರಮುಖ ಹಣಕಾಸಿನ ಅಪಾಯಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ. ದೂರದ ಸ್ಥಳದಲ್ಲಿ ಅಥವಾ ವಿದೇಶಿ ಭೂಮಿಯಲ್ಲಿ ವಾಹನ ಅಥವಾ ಯಾವುದೇ ಆಸ್ತಿಯನ್ನು ಖರೀದಿಸಲು ನೀವು ಹಣವನ್ನು ಖರ್ಚು ಮಾಡಬಹುದು, ಅಥವಾ ಸ್ಥಳೀಯರ ಸಹವು ಅನುಕೂಲಕರವಾಗಿಲ್ಲದಿದ್ದರೆ ಅದು ಅಧಿಕ ಖರ್ಚು ಅಥವಾ ಹಣದ ನಷ್ಟಕ್ಕೆ ಕಾರಣವಾಗಬಹುದು ಎಂದು ಈ ಸಾಗಣೆ ತೋರಿಸುತ್ತದೆ. ನಿಮ್ಮ ತಾಯಿಯ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆಯೂ ನೀವು ಜಾಗೃತರಾಗಿರಬೇಕು. ಅವಳ ಕಾರಣದಿಂದಾಗಿ ನೀವು ಆಸ್ಪತ್ರೆಗೆ ಅನೇಕ ಬಾರಿ ಭೇಟಿ ನೀಡಬೇಕಾದ ಸಾಧ್ಯತೆಗಳಿವೆ. ಈಗ ಮಂಗಳನ ಅಂಶಗಳನ್ನು ಉದ್ದೇಶಿಸಿ, ಅದರ 4ನೇ ಅಂಶವು ನಿಮ್ಮ 3ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ಇದು ಕಿರಿಯ ಒಡಹುಟ್ಟಿದವರು ಅಥವಾ ಸೋದರ ಸಂಬಂಧಿಗಳೊಂದಿಗೆ ಘರ್ಷಣೆಗೆ ಕಾರಣವಾಗಬಹುದು ಮತ್ತು ನಿಮ್ಮ ನಡವಳಿಕೆಯು ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯುಂಟು ಮಾಡುತ್ತದೆ. 7ನೇ ಅಂಶವು ನಿಮ್ಮ 6ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ. ಇದು ಶತ್ರುಗಳು ಮತ್ತು ಸ್ಪರ್ಧಿಗಳನ್ನು ನಿಗ್ರಹಿಸಲು ಪ್ರಯೋಜನಕಾರಿಯಾಗಿದೆ. ಅಂತಿಮವಾಗಿ 8ನೇ ಅಂಶವು ನಿಮ್ಮ 7ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಸವಾಲುಗಳನ್ನು ಮತ್ತು ನಿಮ್ಮ ಸಂಗಾತಿಗೆ ಆರೋಗ್ಯ ಸಮಸ್ಯೆಗಳನ್ನು ಸಂಭಾವ್ಯವಾಗಿ ಸೃಷ್ಟಿಸುತ್ತದೆ. ಸೂರ್ಯ ಮಂಗಳ ಸಂಯೋಗ ಸಂಭವಿಸುತ್ತದೆ. ಇದರಿಂದ ಈ ರಾಶಿಯವರಿಗೆ ಧೈರ್ಯ ಹೆಚ್ಚುತ್ತದೆ. ಆಸ್ತಿ ಸಂಬಂಧಿತ ಸಮಸ್ಯೆಗಳ ಫಲಿತಾಂಶಗಳು ನಿಮಗೆ ಅನುಕೂಲಕರವಾಗಿರುತ್ತದೆ. ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ. ಜೊತೆಗೆ ಮಕರ ರಾಶಿಯವರು ಎಲ್ಲಾ ವಿಷಯಗಳಲ್ಲಿ ಯಶಸ್ವಿಯಾಗುತ್ತೀರಿ. ವಿದೇಶಿ ವ್ಯಾಪಾರ ಮಾಡುವವರು ಉತ್ತಮ ಲಾಭವನ್ನು ಪಡೆಯುತ್ತಾರೆ. ಕುಟುಂಬದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುತ್ತೀರಿ. ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗಲಿದೆ. ಯೋಜಿತ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಸಂಬಂಧಿಸಿದಂತೆ ಮಂಗಳವು ನಿಮ್ಮ 4ನೇ ಮತ್ತು 11ನೇ ಮನೆಯ ಅಧಿಪತಿ. ಇದು ರಾಶಿಚಕ್ರದ ಸ್ಥಳೀಯರಿಗೆ ಬೆದರಿಕೆಗಳನ್ನು ಸಹ ನೀಡುತ್ತದೆ. ಈ ಸಾಗಣೆಯ ಸಮಯದಲ್ಲಿ ಕೆಂಪು ಗ್ರಹವು ನಿಮ್ಮ ಖರ್ಚಿನ ಮನೆಯ ಮೂಲಕ ಚಲಿಸುತ್ತದೆ. ಅದು 12ನೇ ಮನೆಯಾಗಿದೆ. ಈ ಸಾಗಣೆಯ ಪ್ರಭಾವದ ಅಡಿಯಲ್ಲಿ ನಿಮ್ಮ ವೆಚ್ಚಗಳು ಹೆಚ್ಚಾಗಬಹುದು. ನಿಮ್ಮ ಸಮಸ್ಯೆ ಇಷ್ಟಕ್ಕೆ ಮುಗಿಯುವುದಿಲ್ಲ. ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯ ಸ್ಥಿತಿಯು ಹದಗೆಡಬಹುದು. ಇದು ನಿಮ್ಮ ಜೇಬಿನಲ್ಲಿ ರಂಧ್ರವನ್ನು ಸುಡಬಹುದು. ಈ ಮಂಗಳನ ಸ್ಥಾನದಿಂದಾಗಿ ನಿಮ್ಮ ಒಡಹುಟ್ಟಿದವರು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು. ಈ ಸಮಯದಲ್ಲಿ ಅವರಿಗೆ ನಿಮ್ಮ ಬೇಷರತ್ತಾದ ಬೆಂಬಲ ಬೇಕಾಗುತ್ತದೆ. ಅದೇನೇ ಇದ್ದರೂ ಕಾನೂನು ಪ್ರಕ್ರಿಯೆಗಳು ಮತ್ತು ವಿಷಯಗಳಲ್ಲಿ ನೀವು ಹಾರುವ ಬಣ್ಣಗಳೊಂದಿಗೆ ಹೊರಬರುತ್ತೀರಿ. ಆದರೆ ಅವರು ನಿಮಗೆ ದುಬಾರಿ ವೆಚ್ಚ ಮಾಡುತ್ತಾರೆ. ಈ ಸಾಗಣೆಯಿಂದಾಗಿ ನಿಮ್ಮ ದಾಂಪತ್ಯ ಜೀವನದ ಮೇಲೂ ಕೆಲವು ಪ್ರತಿಕೂಲ ಪರಿಣಾಮ ಬೀರುತ್ತದೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಉದ್ವಿಗ್ನತೆ ಹೆಚ್ಚಾಗುತ್ತದೆ. ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ವಾದಗಳು ಮತ್ತು ಚರ್ಚೆಗಳಿಂದ ದೂರವಿರಲು ನಿಮಗೆ ಸಲಹೆ ನೀಡಲಾಗುತ್ತದೆ. ನಿಮ್ಮಲ್ಲಿ ಕೆಲವರಿಗೆ ವಿದೇಶಕ್ಕೆ ಹೋಗುವ ಅವಕಾಶ ಸಿಗಬಹುದು. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ನಿಮ್ಮ ತಾಯಿಗೆ ಬೆಲ್ಲದ ಸಿಹಿ ತಿಂಡಿಗಳನ್ನು ಉಡುಗೊರೆಯಾಗಿ ನೀಡಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಮಂಗಳ ರಾಶಿ ಪರಿವರ್ತನೆ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.